ಗಿವ್ ಅವೇ ಗಿವ್ ಅವೇ ಗಿವ್ ಅವೇ. ಒಂದು ಗಿವ್ ಅವೇಗೆ ಸಿಗೋ ಅಟೆನ್ಷನ್ ಒಬ್ಬ ಕ್ರಿಯೇಟರ್ನ ಶ್ರಮಕ್ಕೆ ಯಾಕೆ ಸಿಗಲ್ಲ? ಒಂದು ಗಿವ್ ಅವೇ ಅನೌನ್ಸ್ ಮಾಡಿದ್ರೆ ಸಾಕು, ಫಾಲೋ, ಲೈಕ್, ಕಮೆಂಟ್, ಶೇರ್ ಎಲ್ಲವೂ ಬರ್ತವೆ. ಆದರೆ ಅದೇ ಸೀರೆಗಾಗಿ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಗೊತ್ತಾ? ಸೀರೆ ಸೆಲೆಕ್ಟ್ ಮಾಡ್ತೀವಿ, ಅದನ್ನು ಶೂಟ್ ಮಾಡ್ತೀವಿ, ಪ್ರತಿಯೊಂದು ಡೀಟೇಲ್ಸ್ ತೋರಿಸ್ತೀವಿ, ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ತೀವಿ, ಎಲ್ಲ ಎಫರ್ಟ್ ಹಾಕಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ಆದರೆ ಗಿವ್ ಅವೇ ಇಲ್ಲ ಅಂದರೆ ರೀಚು ಬರೋಲ್ಲ, ಕಡಿಮೆ ಲೈಕ್ಸು, ಕಡಿಮೆ ಕಮೆಂಟು ಇಲ್ಲ, ಫಾಲೋವರ್ಸ್ ಕೂಡ ಬರೋಲ್ಲ. ಆಗ ನಿಜವಾಗ್ಲೂ ಒಂದು ಪ್ರಶ್ನೆ ಬರುತ್ತೆ, ಗಿವ್ ಅವೇ ಇಲ್ಲದೆ ನಾವು ಮಾಡೋ ಕಂಟೆಂಟ್ಗೆ, ಶ್ರಮಕ್ಕೆ ವ್ಯಾಲ್ಯೂ ಇಲ್ವಾ ಅಂತ. ಯಾಕೆಂದರೆ ಗಿವ್ ಅವೇನಲ್ಲೂ ಕೂಡ ನಾವು ಅದೇ ತೋರಿಸೋದು ಸೀರೆ, ಗಿವ್ ಅವೇ ಇಲ್ಲದಾಗಲೂ ತೋರಿಸೋದು ಅದೇ ಸೀರೆನೇ. ಡಿಫ್ರೆನ್ಸ್ ಏನು? ಒಂದರಲ್ಲಿ ಫ್ರೀಯಾಗಿ ಸಿಗ್ಬೋದು ಅನ್ನೋ ಎಕ್ಸೈಟ್ಮೆಂಟ್, ಇನ್ನೊಂದರಲ್ಲಿ ಒಬ್ಬ ಕ್ರಿಯೇಟರ್ನ ಹಾರ್ಡ್ ವರ್ಕ್. ನಮಗೆ ಫಾಲೋವರ್ಸ್ ಮಾತ್ರ ಬೇಕಾಗಿಲ್ಲ, ನಮ್ಮ ಕಂಟೆಂಟ್ ನೋಡಿ ನಮ್ಮ ಸೀರೆ ಇಷ್ಟಪಟ್ಟು ನಮ್ಮ ಮೇಲೆ ಟ್ರಸ್ಟ್ ಇಟ್ಟು ಕಸ್ಟಮರ್ ಆಗೋ ಜೆನ್ಯೂನ್ ಆಡಿಯನ್ಸ್ ಬೇಕು. ಹಾಗಾಗಿ ಗಿವ್ ಅವೇ ಇದ್ದಾಗ ಮಾತ್ರ ಅಲ್ಲ, ನಮ್ಮ ನಾರ್ಮಲ್ ಸ್ಯಾರಿ ಕಂಟೆಂಟ್ಗೂ ನಿಮ್ಮ ಒಂದು ಲೈಕ್, ಕಮೆಂಟ್, ಶೇರ್ ತುಂಬ ಮುಖ್ಯ. ಗಿವ್ ಅವೇ ಇಲ್ಲದೆ ಕಂಟೆಂಟ್ಗೂ ಸಪೋರ್ಟ್ ಮಾಡ್ತೀರಾ? ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.